ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ. ನಾನು ಹಾಲಿನ ಪುಡಿನ ಬಳಸಿ ಈ ಸ್ವೀಟನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ಕೋವಾ ಅಂತನಾದರೂ ಕರಿಬೋದು, ಇಲ್ಲಾಂದರೆ ಬರ್ಫಿ ಅಂತನಾದರೂ ಕರೀರಿ, ಇಲ್ಲಾಂದರೆ ಕೇಕ್ ಅಂತನಾದರೂ ಕರೀರಿ. ನೀವೇನು ಕರೆದ್ರೂ ಅಷ್ಟೇ ಸೂಪರಾಗಿರೋ ಒಂದು ಸ್ವೀಟು ರೆಡಿ ಆಗ್ತಾಯಿದೆ. ಇದನ್ನು ನೋಡಿಕೊಂಡು ನೀವು ಟ್ರೈ ಮಾಡಿ. ಕೇವಲ 10 ನಿಮಿಷದಲ್ಲಿ ಈ ಸ್ವೀಟನ್ನು ರೆಡಿ ಮಾಡ್ಕೋಬೋದು. 3 ಪದಾರ್ಥ ಇದ್ದರೆ ಸಾಕು. 3 ಪದಾರ್ಥದಲ್ಲಿ ಈ ಕೇಕು ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿದೆ. ನೀವೊಂದು ಸಾರಿ ಟ್ರೈ ಮಾಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ನಾವು ಬೇಕ್ರಿಲಿ 700 - 800 ರೂಪಾಯಿ ಕೊಟ್ಟು ಈ ಸ್ವೀಟನ್ನು ತರಬೇಕಾಗುತ್ತೆ. ಒಂದು ಸಾರಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿ ಇರುತ್ತೆ ಈ ಸ್ವೀಟು ಅಂತ. ಈಗ ಈ ಸ್ವೀಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮೊದಲು ನಾನು 1 ಕಪ್ಪು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ನೋಡಿ, ಮಿಲ್ಕ್ ಪೌಡ್ರನ್ನ 1 ಬಟ್ಲು ತೊಗೊಂಡಿದ್ದೀನಿ. ಈಗ ಇದರಿಂದ ಹೇಗೆ ಸ್ವೀಟ್ ಮಾಡೋದು ಅನ್ನೋದ ತೋರಿಸ್ತೀನಿ. ಈಗ ಈ ಮಿಲ್ಕ್ ಪೌಡ್ರನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದೇ ಬಟ್ಲಲ್ಲಿ 1/4 ಬಟ್ಲು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ ನಾನು 1/4 ಕಪ್ಪು ಹಾಲನ್ನು ಸೇರಿಸ್ಕೊಂಡು ಈಗ 3 ಪದಾರ್ಥನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ ಪದಾರ್ಥ ಇದಕ್ಕೆ, ಈ ಸ್ವೀಟ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು, ಬೇರೆ ಯಾವುದು ಬೇಕಾಗಿಲ್ಲ. ಈಗ ಗಂಟಿಲ್ದಲೇ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡೋಣ. ಯಾವುದೇ ಥರದ ಗಂಟಿರಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಮಿಕ್ಸ್ ಆಗಿದೆ. ಈಗ ಇದನ್ನು ಸ್ವೀಟ್ ಮಾಡೋಣ. ಈಗ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ. ಆ ಕಡಾಯಿಗೆ ನಾನು 1.5 ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ. ಈ ತುಪ್ಪ ಕರಗಿದ ಮೇಲೆ ನಾನು ಈ ಮಿಕ್ಸ್ ಮಾಡ್ಕೊಂಡಿರೋ ಮಿಲ್ಕ್ ಪೌಡ್ರು, ಹಾಲು ಮತ್ತು ಸಕ್ಕರೆನ ಮಿಕ್ಸ್ ಮಾಡಿರೋದನ್ನು ಇದರೊಳಗಡೆ ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಮ್ಮಿ ಉರಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬಿಡ್ದೇ ನೀವು ಕೈ ಆಡಿಸ್ತಾ ಇರಬೇಕು. ನೀವು ಜಾಸ್ತಿ ಉರಿ ಮಾಡಿಕೊಂಡ್ರೆ ಇದು ತಳ ಹಿಡಿಯುತ್ತೆ. ಕಮ್ಮಿ ಉರಿ ಮಾಡ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡ್ದೇ ತಿರುಗಿಸ್ತಾ ಇರಿ. ಒಂದು 10 ನಿಮಿಷ ತಿರುಗಿಸಿದ್ರೆ ಸಾಕು, ಇದು ಗಟ್ಟಿ ಆಗುತ್ತೆ. ತೋರಿಸ್ತೀನಿ ನಿಮಗೆ. ನೋಡಿ, ಕುದೀತಾ ಇದೆ ಚೆನ್ನಾಗಿ. ಈಗ ಇದನ್ನು ತಿರುಗಿಸ್ತಾನೆ ಇರಬೇಕು. ತುಂಬ ರುಚಿಯಾಗಿರುತ್ತೆ ಈ ಸ್ವೀಟು. ಬೇಕ್ರಿಲಂತೂ 700 - 800 ರೂಪಾಯಿ ಆಗುತ್ತೆ. ನಾವು ಮನೆಯಲ್ಲಿ 10 ನಿಮಿಷದಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಈಗ ಗಟ್ಟಿ ಆಗ್ತಾ ಇದೆ ನೋಡಿ, ಇನ್ನೂ ಗಟ್ಟಿ ಆಗಬೇಕಿದು. ಈ ಸಮಯದಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಸೇರಿಸಿದ ಮೇಲೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇನ್ನೂ ಗಟ್ಟಿ ಆಗುತ್ತೆ. ಮಕ್ಕಳಿಗಂತೂ ಇದು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಅದಕ್ಕೆ ಬರೋವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಆಗಿದೆ ಸಾಕು, ಇಷ್ಟ ಆಗಿರೋದು. ಈಗ ನಾನು ಸ್ಟವನ್ನು ಆಫ್ ಮಾಡಿ ಒಂದು ಪ್ಲೇಟ್ಗೆ ತುಪ್ಪನ ಸವರಿಟ್ಟಿದ್ದೆ. ನಾನು ಆ ಪ್ಲೇಟ್ಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಈಗ ಒಂದು ಲೆವೆಲಾಗಿ ಮಾಡಿ ಇದನ್ನು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಜಾಸ್ತಿ ಪದಾರ್ಥನೂ ಬೇಕಾಗಲ್ಲ. ಈಗ ಲೆವೆಲ್ ಮಾಡಿದ ಮೇಲೆ ಒಂದು 2 ಗಂಟೆ ಆರಕ್ಕೆ ಬಿಟ್ಬಿಡೋಣ. 2 ಗಂಟೆ ಆಗಿದೆ, ಪೂರ್ತಿ ತಣ್ಣಗಾಗಿದೆ. ಈಗ ಸೈಡಲ್ಲಿ ಬಿಡಿಸ್ಕೊಳ್ಳೋಣ. ಸೈಡಲ್ಲಿ ಬಿಡಿಸ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ನೋಡಿ ಈ ಥರ ಹಾಕಿ ಮೇಲೆ ಲೈಟಾಗಿ ಬಡಿದ್ರೆ ಸಾಕು, ನೀಟಾಗಿ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಲಿನ ಕೋವಾ ಅಂತನಾದ್ರೂ ಕರಿಬೋದು, ಹಾಲಿನ ಬರ್ಫಿ ಅಂತನಾದರೂ ಕರಿಬೋದು, ಇಲ್ಲ ಹಾಲಿನ ಕೇಕ್ ಅಂತನಾದರೂ ಕರಿಬೋದು. ಏನಾದರೂ ಕರೀರಿ, ಮಾತ್ರ ಸ್ವೀಟ್ ಮಾತ್ರ ಸಖತ್ತಾಗಿರುತ್ತೆ. ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ, ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ನೀವು ಕಟ್ ಮಾಡ್ಕೋಬೋದು. ಮಕ್ಕಳಂತೂ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಾ, ಈಸಿಯಾಗಿ ಕಡಿಮೆ ಸಮಯದಲ್ಲಿ ನಾವು ಕಡಿಮೆ ಪದಾರ್ಥನ ಉಪಯೋಗಿಸಿ ನಾವು ಮನೆಯಲ್ಲೇ ಸ್ವೀಟನ್ನು ಹೇಗೆ ತಯಾರು ಮಾಡ್ಕೋಬೋದು ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ ಅಲ್ವಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕಾಯ್ತಾ ಇರಿ. ಥ್ಯಾಂಕ್ ಯು.